4 ಇದೆ ಅನ್ಸುತ್ತೆ ವಿಕೆಟ್ ಚಾನ್ 4 ವಿಕೆಟ್ ಕ್ರಿಕೆಟ್ ಆಡ್ತಾರೋ ಯಾರೋ ಕೆಳಗಡೆ ಏ ಕ್ರಿಕೆಟ್ ಲೈಕ್ ಬೇಲ್ ಬಿದ್ದಿಲ್ಲ Guys, we won the cup, guys. We won the cup. ಈ ಸಲ ಕಪ್ ನಮ್ದು. Hey guys, welcome back to the LBW show. So, ಇದನ್ನ ಹಿಡಿಯಕ್ಕೆ ಆಗ್ತಿಲ್ಲ, ನಿಜವಾಗ್ಲೂ ಹಿಡಿಯಕ್ಕೆ ಆಗ್ತಿಲ್ಲ. ಗೈಸ್ ಹೇಳ ಮಾತಾಡ್ ಸರಿ ಇಲ್ಲಿ ಮಾತಾಡ್. ಇದು ನಿಮ್ ಕಾಲ, ನಿಮ್ ಮಾತಾಡಿ ಏನು ಮಾಡಕ್ಕಾಗಲ್ಲ. ಗೈಸ್ ಇದು 2ನೇ ಕಪ್ ಗೈಸ್. ಗೈಸ್ ನನಗೆ ಖುಷಿ ತಡಕಳಕ್ ಆಗ್ತಿಲ್ಲ, ನನಗೆ ಮಾತೇ ಬರ್ತಿಲ್ಲ ಆಯ್ತಾ. ಫುಲ್ ಕುಣ್ದಾಡ್ಬಿಟ್ಟಿದೀನಿ. ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ನೀವು. ಗೈಸ್ ಕುಣ್ದಾಡಿದ್ಕೆ ಕೆಳಗಡೆ ಮನೆಯವರೆಗೂ ಫೋನ್ ಹಾಕ್ಬಿಟ್ಟು ಏನಪ್ಪ ಅದನ್ನು ಕೇಳ್ತಿದಾರೆ. ನಮ್ಮ ಮತ್ತೆ ಕುಣ್ದಾಡ್ಬಿಟ್ರಿ ಗೈಸ್. ಮ್ಯಾಚ್ ಮಾತ್ರ ಸೂಪರ್ ಗೈಸ್. ಇದು ಫೈನಲ್ಸ್ ಅಂದ್ರೆ ಗೈಸ್ ಆಕ್ಚುಲಿ ಇದು 204 ರನ್ ಚೇಸ್ ಮಾಡಿದಲ್ವಾ, ಇದು ಹಿಸ್ಟ್ರಿಲೇ ಫಸ್ಟ್ ಟೈಮ್ ಚೇಸ್ ಮಾಡಿರೋದು 204 ರನ್ಸ್. ಇದ್ರಿಗೆ ಯಾರು ಚೇಸೇ ಮಾಡಿಲ್ಲ. ಆಮೇಲೆ ಗೈಸ್ ಪಿಚ್ ಬಗ್ಗೆ ಹೇಳ್ಬೇಕಂದ್ರೆ ಗೈಸ್ ಫುಲ್ ಬ್ಯಾಟಿಂಗ್ ಪಿಚ್ಚು. ಮೊನ್ನೆ ಇದು ಪಿಚ್ಗೂ ಇವತ್ತು ಪಿಚ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಫುಲ್ ಬ್ಯಾಟಿಂಗ್ ಪಿಚ್ ಇದು. ಸೊ ಪವನ್ ಹೆಂಗಿತ್ತು ಪವನ್ ಮ್ಯಾಚ್? ಸೊ ಫಸ್ಟ್ ಟಾಸ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಟಾಸ್ RCB ವಿನ್ ಮಾಡಿದ್ರು. ಅಲ್ಲೇ ನನಗೆ ಫೋನ್ ಮಾಡ್ಬಿಟ್ಟ, RCB ವಿನ್ ಮಾಡ್ಬಿಟ್ರು ಅಂತ. ಅದು 6:40 ಟಾಸ್ ಹಾಕ್ಬಿಟ್ರು. 6:40 ಟಾಸ್ ಆಯ್ತು ಇವತ್ತು. ಏನಕ್ಕೆ ಅಂದ್ರೆ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಗಳಿತ್ತು, ಸ್ವಲ್ಪ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಸೊ ಇನ್ನೇನು ನಮ್ಮ ಕ್ಲೋಸಿಂಗ್ ಅಲ್ವಾ ಹೇಳ್ದ ಟಾಸ್ ವಿನ್ ಆಗ್ಬಿಟ್ರು ಅಂತ. ನನಗೆ ಯಾವಾಗ್ಲೂ ಗೂಗಲ್ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ ಯಾರು ಟಾಸ್ ವಿನ್ ಆಗಿದಾರ ಅಂತ. ಅದ್ ಬರಕ್ ಮುಂಚೆನೆ ಇವ್ನು ಫೋನ್ ಮಾಡಿ ಹೇಳ್ಬಿಟ್ಟ. ಸರಿ ಹೇಳಿ ಗೈಸ್, ವಿನ್ ಆಗಿದ್ದ RCB ಗೈಸ್. ಅಯ್ಯೋ ಖುಷಿ 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 ಖುಷಿ. ಓಕೆನಾ? ಆಮೇಲೆ ಕೂತ್ಕೊಳ್ಳ ಬೇಡ. ಖುಷಿ ಖುಷಿ. ಆಮೇಲೆ ಟಾಸ್ ಓಕೆ, ಜಮೀಮಾ ಹೇಳಿದ್ರು ನಮಗೆ ಪಿಚ್ಚಲ್ಲಿ ಆಡಿ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಬಟ್ ನನಗೆ ಯಾಕೋ ಹಾಗೆ ಕಾಣಿಸ್ಲಿಲ್ಲ. ವಿಕೆಟ್ ಹಾಕೋ ಬಾಲು. ಗೈಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಟಾಸ್ ವಿನ್ ಆದ್ಮೇಲೆ ನನಗೆ 100% ಗೊತ್ತಿತ್ತು RCB ಗೆಲ್ಲುತ್ತೆ ಅಂತ. ಬಟ್ ಅವ್ರ ಬ್ಯಾಟಿಂಗ್ ಬಂದ್ಮೇಲೆ ಫಸ್ಟ್ 3 overs ಇದೆಯಲ್ಲ ಪವರ್ ಪ್ಲೇಲಿ, ಅವಾಗ ಅನ್ಕೊಂಡೆ ಒಳ್ಳೆ ಬೌಲಿಂಗ್ ಮಾಡಿದ್ರು RCB ಅಂತ. ಬಟ್ ಯಾವಾಗ ಥರ್ಡ್ ಓವರ್ ತಾನೇ ಬಂದಿದ್ದು, ಫೋರ್ತ್ ಓವರ್ ಸಯಾಲಿ ಸತ್ಗಾರಿ ಮತ್ತೆ ಬಂದ್ರು, ಅವಾಗ ಸ್ಟಾರ್ಟ್ ಆಗಿದೆ ಆಕ್ಚುಲಿ ರಿಯಲ್ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಅವಾಗ್ಲೇ ಕೊಟ್ರು ಗೈಸ್, ನಾಯಿ ಹೊಡೆದಂಗ್ ಹೊಡೆದ್ರು ಮಾತ್ರ. ನೋ ಲುಕ್ ಶಾಟ್ ಗೈಸ್. ಇವಳು ಲಿಸಿಲಿ ಹೊಡೆದಿದ್ದು ನೋಡ್ಲಿಲ್ಲ ಮತ್ತೆ ಸಕ್ಕತ್ತಾಗಿ ಹೊಡೆದ್ರು ಮಾತ್ರ. ಹೊಡೆದ್ರು ಸಾರಿ. ಸೊ ಅದಾದ್ಮೇಲೆ ಅಲ್ಲಿ ಸ್ಟಾರ್ಟ್ ಆಗಿದೆ ಮೊಮೆಂಟಮ್. RCB ಗೆಲ್ಲೋರು ನಿಲ್ಲೇ ಇಲ್ಲ ಗೈಸ್. ಮೊಮೆಂಟಮ್ ಮಾತ್ರ ಅಷ್ಟು ಚೆನ್ನಾಗಿ ಆಡಿದ್ದು. ಫುಲ್ ಖುಷಿಯಲ್ಲಿದ್ದೀವಿ ಮಾತ್ರ, ಫುಲ್ ಜೋಶಲ್ಲಿ ಇದೀವಿ. ಮಾತಾಡಕ್ಕೆ ಮಾತೇ ಬರ್ತಿಲ್ಲ. ಏನ್ ಮಾತಾಡ್ತಾನೆ, ಕಂಟಿನ್ಯೂ ಮಾಡ್ತಾನೆ. ಸೊ ಓಕೆ, ಜಮೀಮಾ ಹೇಳಿದ್ರು ಈ ತರ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಬಟ್ ಯಾಕೋ ಹಾಗೆ ಕಾಣಿಸ್ಲಿಲ್ಲ ನನಗೆ. ವಿಕೆಟ್ ಹಾಕೋ ಬಾಲ್ ಓಕೆ, ಬ್ಯಾಟಿಂಗ್ ಸಕ್ಕತ್ತಾಗಿ ಆಡಿದ್ರು. ಓಕೆನಾ? ಎರಡೇ ಟೀಮು ಚೆನ್ನಾಗಿ ಆಡಿದ್ರು. ಬೌಲಿಂಗ್ ಕೂಡ RCB ಚೆನ್ನಾಗಿ ಮಾಡಿದ್ರು. ವಿಕೆಟ್ ಇಟ್ರು. ಆಮೇಲೆ ವೇರಿಯೇಷನ್ಸ್ ಯೂಸ್ ಮಾಡಿದ್ರು. ಸ್ಟಾರ್ಟಿಂಗ್ ಇಂದ ಬರೋಣ. ನಿನಗೆ ಡೆಲ್ಲಿ ಬ್ಯಾಟಿಂಗ್ ಹೆಂಗಿತ್ತು ಹೇಳು? ಟಾಪ್ ನಾಚ್, ಸಕ್ಕತ್ತಾಗಿ ಆಡಿದ್ರು. ಓಪನರ್ಸ್ ಚೆನ್ನಾಗಿ ಆಡ್ಕೊಟ್ರು. ಜಮೀಮಾ ಬಂದ್ರು. ಹೇಳ್ಬೇಕಂದ್ರೆ ಪವರ್ ಪ್ಲೇ ಒಂದೇ ವಿಕೆಟ್ ಹೋಗಿದೆ ಅನ್ಸುತ್ತೆ. ಹೌದು, ನಾನು ಪ್ರೆಡಿಕ್ಟ್ ಮಾಡ್ದಂಗೆ ಆಯ್ತು. 50-55 ಅಂತ ಹೇಳಿ 1 ವಿಕೆಟ್ ಅಂದಿದೆ. 53 ಫಾರ್ 1 ವಿಕೆಟ್ ಬಂದಿತ್ತು. ಅಂಡ್ ಆಲ್ಸೋ ಜಮೀಮಾ ಏನ್ ಶಾಟ್ಸ್ ಎಲ್ಲ ಮೇಲೆ ಹೊಡೆದಿದ್ ಮಾತ್ರ ಸಕ್ಕತ್ತ ಹೊಡೆದ್ರು ಮಾತ್ರ. ಆಮೇಲೆ ಊಲ್ವಾರ್ಡ್ ಕೂಡ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿದ್ರು. ಲಾಸ್ಟ್ ಶಿನೆಲ್ ಎಂಟ್ರಿ ಪ್ರಾಪರ್ ಆಗಿ ಕ್ಲೋಸ್ ಮಾಡಿದ್ರು ಗೇಮ್ ನ ಗೈಸ್. ಆಮೇಲೆ ಬಂದಿದ್ದು ಯಾರು ಹೇಳಿ? RCB ಸಿಂಹಗಳು ಗೈಸ್. ಸಿಂಹಿಣಿಗಳು. ನಂಗೆ ಖುಷಿಲಿ ಮಾತೇ ಗೊತ್ತಿಲ್ಲ. ಸಿಂಹಿಣಿ ಬಂದು ಗರ್ಜಿಸ್ಕೊಂಡು 2ನೇ ಕಪ್ನ ತಗೊಂಡ್ ಮನೆಗೆ ಬಂದಿರೋದು ಗೈಸ್. ಮನೆಗೆ ಅಂದ್ರೆ ನಮ್ಮ ಬೆಂಗಳೂರಿಗೆ ಬರ್ತಿರೋದು ಆಯ್ತಾ. ಸೊ ಬ್ಯಾಟಿಂಗ್ ಮಾತ್ರ ಓಪನಿಂಗ್ ನನಗೆ ಅನಿಸ್ತಂಗೆ ಹ್ಯಾರಿಸ್ ಚೆನ್ನಾಗಿ ಹೊಡಿತಾರೆ ಅನ್ಕೊಂಡಿದ್ದೆ. ಬಟ್ ಅವ್ರದ್ದು ವಿಕೆಟ್ ಹೋದ್ಮೇಲೆ ಅದು ಗೈಸ್ ಸ್ಲೋರ್ ಒಂದು ವಿಕೆಟ್ ಹೋಗಿದ್ದು. ಅವ್ರಿಗೆ ಗೆಸ್ಟ್ ಮಾಡಕ್ಕೆ ಆಗಿರಲ್ಲ ಹೆಂಗ್ ಹೋಯ್ತು ವಿಕೆಟ್ ಅಂತ. ಅದು ಶಾರ್ಟ್ ಹೋಗೋ ಮುಂಚೆನೆ ಒಂದು ವಿಕೆಟ್ ಕೊಡ್ತಿತ್ತು ಬಾಲ್. ಡೆಲ್ಲಿ ಬ್ಯಾಟಿಂಗ್ ಆಡ್ಬೇಕಾದ್ರೂ ಕೂಡ ಅಷ್ಟೇ ಲಾಸ್ಟ್ ಅಲ್ಲಿ ಬಾಲ್ ಹೋಲ್ಡ್ ಆಗ್ತಿತ್ತು. ಹೌದು, ಲೋ ಪಿಚ್ ಇತ್ತು. ಬಟ್
ಗೊತ್ತಿಲ್ಲ ಹೇಗ್ ಬ್ಯಾಟಿಂಗ್ ಟ್ರ್ಯಾಕ್ ಆಯ್ತು, ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಅದಾದ್ಮೇಲೆ ಬಂದಿದ್ದು ನಮ್ಮ ಪ್ರೀತಿಯ ಜಾರ್ಜಿಯಾ ವಾಲ್. ಆಕ್ಚುಲಿ ಜಾರ್ಜಿಯಾ ವಾಲ್ ಗೈಸ್ ಹೋದ್ ಸಲ ಡೆಲ್ಲಿ ಜೊತೆ ಮೀಟ್ ಆದಾಗ್ಲೂ ತುಂಬಾ ಚೆನ್ನಾಗಿ ಆಡಿದ್ರು. ಪಾರ್ಟ್ನರ್ಶಿಪ್ ಕೂಡ 133 ಬಂದಿತ್ತು. ಸೊ ಇವತ್ತು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿರೋದು ಇವತ್ತು actually ಪ್ರೀತಿ ಮಂದನ ಮತ್ತೆ ಇವ್ರಿಗೆ ವಿನ್ ಆಗಕ್ಕೆ ಜಾರ್ಜಿಯಾ ವಾಲೇ ಕಾರಣ. ಹೌದು. ಅವರು ಏನಾದ್ರು ಬೀಸಾಡಕ್ ಹೋಗಿ ವಿಕೆಟ್ ಬಿಟ್ಟಿದ್ರೆ ಸ್ಮೃತಿ ಮೇಲೆ ಪ್ರೆಷರ್ ಬರೋದು. ಹೌದು. ಸ್ಮೃತಿ ಮೇಲೆ ಪ್ರೆಷರ್ ಬಂದಿದ್ರೆ ಅವ್ರದ್ದು ವಿಕೆಟ್ ಹೋಗ್ತಿತ್ತು, ಇನ್ಯಾರು ಆಡ್ತಿರ್ಲಿಲ್ಲ. ಬಟ್ ಜಾರ್ಜಿಯಾ ವಾಲ್ ಗೇಮ್ ಅವೇರ್ನೆಸ್ ಚೆನ್ನಾಗಿತ್ತು. ಥ್ರೂ ದಿ ಗ್ರೌಂಡ್ಸ್ ಎಲ್ಲಾ ಶಾಟ್ಸ್ ಥ್ರೂ ದಿ ಗ್ರೌಂಡ್ಸ್, ಏರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲೂ ಹೊಡೆದಿಲ್ಲ ಏರಲ್ಲಿ. ಆಕ್ಚುಲಿ ಗೈಸ್ ನಮ್ಮ ಸ್ಮೃತಿ ಮಂದನ್ನ ಸ್ಲೋ ಸ್ಟಾರ್ಟ್ ಮಾಡಿದ್ರು ಬಟ್ ಸ್ಟ್ರೈಕ್ ರೇಟ್ ಮಾಡೋದು ಸಕ್ಕತ್ತಾಗಿತ್ತು ಗೈಸ್. ಅವರು ಆಲ್ಮೋಸ್ಟ್ 80s ಅಲ್ಲಿ ಬ್ಯಾಟಿಂಗ್ ಮಾಡ್ತಿದ್ರು. ಸೊ ಅವ್ರು ಬರೀ ಆಡಿದ್ದೆ 37-38 ಬಾಲ್ಸ್ ಅಲ್ಲಿ ಆಡಿದ್ದು. ಸೊ ಸಕ್ಕತ್ತಾಗಿ ಇನ್ನಿಂಗ್ಸ್ ನ ತಗೊಂಡೋಗಿದ್ದು ಲಾಸ್ಟ್ ವರ್ಗು. ಕ್ಯಾಪ್ಟನ್ಸ್ ನಾಕ್ ಆಡಿದ್ದು ಮಾತ್ರ ಇವತ್ತು, ಅದು ಫೈನಲ್ಸ್ ಅಲ್ಲಿ ಬಂದಿರೋದು ತುಂಬಾ ಖುಷಿ ಆಯ್ತು ಮಾತ್ರ. ಲಾಸ್ಟಿಗೆ ಔಟ್ ಆದ್ಮೇಲೆ ಯಾಕೋ ಬಾಯಿಗೆ ಬರ್ಸ್ಬಿಟ್ರು ಗೈಸ್, ನನಗೆ ಬಾಯಿಗೆ ಬಂದ್ಬಿಟ್ಟಿತ್ತು ಫುಲ್ ನೋಡಿ, ಉಗ್ರೆಲ್ಲ ರಕ್ತ ಬರೋ ತರ ಆಗ್ಬಿಟ್ಟಿದೆ, ಅಷ್ಟು ಕಚ್ಕೊಬಿಟ್ಟಿದೀನಿ. ಆಮೇಲೆ ನಮ್ಮ ರಾಧಾ ಯಾದವ್ ಗೈಸ್ ಇನ್ನೊಂದು ಹೇಳ್ಬೇಕಂದ್ರೆ ಲಾಸ್ಟ್ ಬಾಲ್ ಹಿಟ್ ವಿಕೆಟ್ ಅನ್ಕೊಂಡ್ವಿ ನಾವು. ಹಿಟ್ ವಿಕೆಟ್ ಅಂತ ಫುಲ್ ಬೇಜಾರಾಗ್ಬಿಟ್ಟಿತ್ತು ನನಗೆ, ಫುಲ್ ಶಾಕ್ ಆಗಿ ಕೂತಿದ್ದೀನಿ, ಅಯ್ಯೋ ಅಂತ ಕೂತಿದ್ದೀನಿ. ಆಮೇಲೆ ಇವ್ರಿಗೆ ಖುಷಿ ಆಗಿದ್ದು ಗೈಸನು, ನಮ್ಮ ಮಗ ನೋಡಿ ಅವನು. ಆಮೇಲೆ ಕ್ಲಿಯರ್ ಮಾಡ್ಬಿಡ್ತೀನಿ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಮುಂಬೈ ಬಿಟ್ರೆ ಬೆಂಗಳೂರಿಗೆ ಫಸ್ಟ್ CSK ಇತ್ತು, ಆಮೇಲೆ ಅವ್ರು ಆಡಿದ್ ನೋಡಿ ಹೋದ್ ವರ್ಷದಿಂದಾನೆ. ಓಕೆನಾ, ಸೆಕೆಂಡ್ ಫೇವ್ರೇಟ್ ಟೀಮ್ ಬಂದು RCB. ಸರಿ ಆಯ್ತು, ಇವತ್ತು ನೋಡಿದ್ರೆ RCB ತಗೊಂಡ, ಇಬ್ರು ಒಂದೇ ಟೀಮ್ ಚೂಸ್ ಮಾಡಿದ್ರೆ ಗೈಸ್ ಫೈಟ್ ಇರಲ್ಲ ಅಂದ್ಬಿಟ್ಟೆ ನಾನ್ DC-ಗೆ ಬಂದಿದ್ದು. ಗೈಸ್ ಈ ಕಡೆ ನನಗೆ 10 ಕೋಟಿ ಕೊಟ್ಟು ಈ ಕಡೆ RCB ಬೇಕಂತ, ಈ ಕಡೆ RCB ಬೇಕು ಅಂತ ಹೇಳ್ತೀನಿ. ಅದು ನನ್ನ ಲಾಯಲ್ಟಿ ಆಯ್ತಾ. ನನ್ನ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನನ್ನ ಪ್ರೀತಮ್ 19 ಅಂತ ನನ್ನ ಚಾನಲ್ ಇದೆ, ಅಂದ್ರೆ ಯೂಟ್ಯೂಬ್ ಚಾನಲ್ ಇದೆ, ಮತ್ತೆ ಇನ್ಸ್ಟಾಗ್ರಾಮ್ ಐಡಿನೂ ಇದೆ, ಅಲ್ಲೋಗಿ ಚೆಕ್ ಮಾಡಿ ಗೈಸ್. RCB ಸೆಲೆಬ್ರೇಟ್ ಮಾಡಿದ್ದೀನಿ ನಾನು ಅಂತ. ಗೈಸ್ ಇದಾಗಿತ್ತು ನಮ್ಮ ಪೋಸ್ಟ್ ಮ್ಯಾಚ್ ರಿವ್ಯೂ. ಇವತ್ತು ಕಪ್ ಗೆದ್ದಿದೆ, ಅದೇ ಖುಷಿ ನಮಗೆ, ಏನು ಮಾತಾಡಕ್ ಆಗ್ತಿಲ್ಲ ನಮ್ಮ ಕೈಲಿ. ಸೊ ಇದಾಗಿತ್ತು ಈ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ನ ಹೊಡೀರಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಬೈ ಬಾಯ್.